ಬಂಧುಗಳೇ, ನಾವೆಲ್ಲ ನಮ್ಮ ಸುತ್ತಮುತ್ತಲ ಹಳ್ಳಿಗಳಲ್ಲಿ ನಡೀತಕ್ಕಂಥ ಹತ್ತಾರು ಜಾತ್ರಾ ಮಹೋತ್ಸವಗಳಲ್ಲಿ ಪಾಲ್ಗೊಂಡಿರ್ತೀವಿ. ಆ ಜಾತ್ರಾ ಮಹೋತ್ಸವಗಳ ಒಂದು ಪ್ರಮುಖ ಆಚರಣೆ ಆಗಿರ್ತಕ್ಕಂಥ ರಥೋತ್ಸವದಲ್ಲಿ ಒಂದು ದೇವರು ಕೂರ್ತಕ್ಕಂಥದ್ದು ಅಥವಾ ಆ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಇನ್ನೊಂದು ದೇವರು ರಥದಲ್ಲಿ ಕೂರ್ತಕ್ಕಂಥದ್ದನ್ನ ನಾವೆಲ್ಲ ಸಹಜವಾಗಿ ನೋಡಿರ್ತೀವಿ. ಆದರೆ ನಾನಿವತ್ತು ನಿಮಗೆ ತೋರಿಸ್ತಾ ಇರತಕ್ಕಂಥ ಈ ವಿಡಿಯೋದಲ್ಲಿ ಒಂದೇ ರಥದಲ್ಲಿ ಮೂರು ದೇವರುಗಳು, ಅದು ಬೇರೆ ಬೇರೆ ಗ್ರಾಮದ ಮೂರು ದೇವರುಗಳು ಬಂದು ಒಂದೇ ರಥದಲ್ಲಿ ಕೂತು ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸ್ತಕ್ಕಂಥ ಒಂದು ವಿಶೇಷ ಆಚರಣೆಯ ಬಗ್ಗೆ ಬನ್ನಿ ವಿಡಿಯೋವನ್ನು ಪೂರ್ತಿ ನೋಡಿ. ಅದು ಯಾವ ಊರ ದೇವರು, ಯಾವ್ಯಾವ ಊರು ದೇವರುಗಳು ಬಂದು ಕೂರ್ತವೆ, ಯಾವ ಊರ ರಥೋತ್ಸವ ಅನ್ನೋದನ್ನು ಪೂರ್ತಿ ವಿಷಯವನ್ನು ತಿಳಿಸ್ತೀನಿ. ಬಂಧುಗಳೇ, ನಮ್ಮ ಸನಾತನ ಧರ್ಮದಲ್ಲಿ ಈ ರಥೋತ್ಸವದ ಆಚರಣೆಗೆ ಒಂದು ಪ್ರಮುಖವಾದ ಮಾನ್ಯತೆಯನ್ನು ನೀಡಲಾಗಿದೆ. ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಹಲವಾರು ದೇವಾಲಯಗಳಲ್ಲಿ ಈ ರಥೋತ್ಸವದ ಆಚರಣೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡಲಾಗುತ್ತೆ. ಜಗತ್ತಿನ ಅತಿ ದೊಡ್ಡ ರಥ ಇರ್ತಕ್ಕಂಥದ್ದು ಅಥವಾ ಜಗತ್ತಿನ ಅತಿ ಅಗಲವಾದ ರಥ ಇರ್ತಕ್ಕಂಥದ್ದು ಅಥವಾ ಜಗತ್ತಿನ ಅತಿ ಎತ್ತರವಾದ ರಥ ಇರ್ತಕ್ಕಂಥದ್ದು ಈ ಮೂರೂ ಸಹಿತ ನಮ್ಮ ದಕ್ಷಿಣ ಭಾರತದಲ್ಲೇ. ದೇಶದ ನಾನಾ ಭಾಗಗಳಲ್ಲಿ ಈ ರಥೋತ್ಸವವನ್ನು ನಡೆಸ್ತಕ್ಕಂಥ ಉದ್ದೇಶ ಒಂದೇ ಆಗಿರುತ್ತೆ. ಅಂದ್ರೆ ಆ ಸ್ಥಾನಿಕ ದೇವರನ್ನ ಒತ್ತು ಮೆರೆಸ್ತಕ್ಕಂಥ ಉದ್ದೇಶದಿಂದಲೇ ಈ ರಥೋತ್ಸವಗಳನ್ನ ನಡೆಸಲಾಗುತ್ತೆ. ಆದರೆ ಈ ರಥೋತ್ಸವಗಳಲ್ಲಿ ನಡೆಸ್ತಕ್ಕಂಥ ವಿಭಿನ್ನ ಆಚರಣೆಗಳು ಮತ್ತು ವಿಶೇಷ ರೂಢಿ ಸಂಪ್ರದಾಯಗಳು ಒಂದು ಗ್ರಾಮದಿಂದ ಕೇವಲ ಪಕ್ಕದ ಗ್ರಾಮಕ್ಕೆ ವಿಶೇಷ ಮತ್ತು ವಿಭಿನ್ನವಾಗಿರುತ್ತೆ. ಅದೇ ರೀತಿಯಾಗಿ ಒಂದು ವಿಶೇಷ ಆಚರಣೆಯ ಮೂಲಕ ಈ ರಥೋತ್ಸವವನ್ನು ನಡೆಸ್ತಕ್ಕಂಥ ಒಂದು ಪುಟ್ಟ ಗ್ರಾಮವನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಅದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ನಾಗಸಮುದ್ರ ಎಂಬ ಒಂದು ಸುಂದರ ಗ್ರಾಮ. ಇಲ್ಲಿ ನಡೀತಕ್ಕಂಥ ಎಲ್ಲಾ ಆಚರಣೆಗಳು ವಿಶೇಷ ಮತ್ತೆ ವಿಭಿನ್ನವಾಗೇ ಇರ್ತವೆ. ಹಾಗೆ ಇಲ್ಲಿನ ಈ ರಥೋತ್ಸವದ ವಿಶೇಷತೆ ಏನು ಗೊತ್ತಾ? ನಮ್ಮ ಊರುಗಳಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ನಮ್ಮ ಊರಿನ ದೇವರು ರಥದಲ್ಲಿ ಕೂರುತ್ತೆ ಅಥವಾ ಅದಕ್ಕೆ ಪ್ರಿಯ ಆಗಿರ್ತಕ್ಕಂಥ ಇನ್ನೊಂದು ದೇವರು ರಥದಲ್ಲಿ ಕೂರ್ತಕ್ಕಂಥದ್ದನ್ನ ನಾವು ಸಹಜವಾಗಿ ನೋಡಿರ್ತೀವಿ. ಆದರೆ ಈ ರಥೋತ್ಸವದ ಒಂದು ವಿಶೇಷತೆ ಏನು ಗೊತ್ತಾ? ಆ ಊರಿನ ದೇವರಾದಂಥ ಶ್ರೀ ಮಲ್ಲೇಶ್ವರ ಸ್ವಾಮಿ ನಡುವು ಭಾಗದಲ್ಲಿ ಈ ರಥದಲ್ಲಿ ಕೂತ್ರೆ, ಬಲಭಾಗಕ್ಕೆ ಶ್ರೀ ಗುಡ್ಡದ ಮಲ್ಲೇಶ್ವರ ಸ್ವಾಮಿ, ಮಲ್ಲಾಪುರದ ಗುಡ್ಡದ ಮಲ್ಲೇಶ್ವರ ಸ್ವಾಮಿ ಸಹಿತ ಕೂರುತ್ತೆ. ಮತ್ತೆ ಎಡಭಾಗಕ್ಕೆ ಒಡೆಯಂಪುರದ ನಂದಿ ಬಸವೇಶ್ವರ ಸ್ವಾಮಿ ಸಹಿತ ಕೂರುತ್ತೆ. ಈ ರೀತಿಯಾಗಿ ಒಂದೇ ರಥದಲ್ಲಿ ಮೂರು ಊರಿನ ಮೂರು ದೇವರುಗಳು ಕೂತು ಈ ಗ್ರಾಮಗಳ ನಡುವಿನ ಸೌಹಾರ್ದತೆ ಮತ್ತು ಸಮೃದ್ಧಿಗೆ ಸಾಕ್ಷಿಯಾಗುತ್ತವೆ. ಆದರೆ ನಾವು ಮಾತ್ರ ಇಂತಹ ಹಬ್ಬಗಳಲ್ಲಿ ಜಾತಿ, ಊರು, ಕೇರಿ ಎಂಬ ಒಂದು ಸಂಘರ್ಷದಲ್ಲೇ ತೊಡಗಿರ್ತೀವಿ. ಈ ಜಾತ್ರಾ ಮಹೋತ್ಸವ ನಡೀತಕ್ಕಂಥದ್ದು ರಾಮನವಮಿಯ ಶುಭ ದಿನದಂದು. ಪ್ರತಿ ವರ್ಷವೂ ಈ ಊರಿನ ಒಂದು ಮೂಲ ಪುರುಷ ಅಥವಾ ಮೂಲ ಸ್ತ್ರೀಯಾದಂಥ ಶಿವ ಪಾರ್ವತಿಯರನ್ನ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಊರಿನಲ್ಲಿ ಮೆರವಣಿಗೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ತಂದು ಅಲ್ಲಿ ಹೇಗೆ ಜನಸಾಮಾನ್ಯರ ಒಂದು ಮದುವೆಗಳನ್ನು ನಡೆಸಲಾಗುತ್ತೋ ಅದೇ ರೀತಿಯಾಗಿ ಈ ಶಿವ ಮತ್ತು ಪಾರ್ವತಿಯರ ಒಂದು ವಿವಾಹವನ್ನು ನಡೆಸಲಾಗುತ್ತೆ. ವಿವಾಹವನ್ನೇನೋ ನಡೆಸ್ತಾ ಇದ್ದಾರೆ, ಆದರೆ ಇದಕ್ಕೆ ನೆಂಟರು ಬಳಗಸ್ಥರು ಅಂತ ಬೇಕಲ್ವಾ? ಹಾಗಾಗಿನೇ ಅಕ್ಕಪಕ್ಕದ ಊರುಗಳಿರ್ತಕ್ಕಂಥ ಎಲ್ಲ ದೇವರುಗಳನ್ನೇ ನೆಂಟರು ಬಳಗಸ್ಥರು ಅಂತ ತಿಳಿದುಬಿಟ್ಟು ಈ ಊರಿನ ಒಂದು ಮನೆಯವರ ಸದಸ್ಯರು ಹೋಗ್ಬಿಟ್ಟು ಅದಕ್ಕೆ ಕರೆಯೋಲನ್ನು ಕೊಟ್ಟು ಬಂದಿರ್ತಾರೆ. ಆ ಊರಿನ ಎಲ್ಲ ದೇವರುಗಳು ಈ ಮಹೋತ್ಸವದ ಅಥವಾ ವಿವಾಹ ಮಹೋತ್ಸವದ ಸಮಯಕ್ಕೆ ಖುದ್ದು ಹಾಜರಾಗ್ಬಿಟ್ಟು ಅದಕ್ಕೆ ಆಶೀರ್ವಾದ ಅಥವಾ ಒಂದು ಹಿತವಚನಗಳನ್ನು ಹೇಳಿ ಹೋಗ್ತಕ್ಕಂಥದ್ದೇ ಈ ರಥೋತ್ಸವದ ಒಂದು ಪ್ರಮುಖ ಆಚರಣೆಯ ಅಂಶವಾಗಿರುತ್ತೆ. ಹಾಗಂತ ಕೇವಲ ಮದುವೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಆಮಂತ್ರಣ ಕೊಟ್ಟರೆ ಆಗೋಗ್ಬಿಡುತ್ತಾ? ಇಲ್ಲ. ಬಂದಂಥ ಅತಿಥಿಗಳನ್ನು ಸ್ವಾಗತಿಸಬೇಕು, ಅವರಿಗೆ ಅತಿಥಿ ಉಪಚಾರವನ್ನು ಮಾಡಬೇಕು, ಬಂದಂಥವರಿಗೆ ಎಲ್ಲಿ ಕೂತ್ಕೋಬೇಕು ಅಂತಂದು ವ್ಯವಸ್ಥೆಯನ್ನು ಮಾಡಿಬಿಟ್ಟು ನಂತರ ಅವರಿಗೆ ಬೀಳ್ಕೊಡುಗೆಯನ್ನು ಕೊಡಬೇಕು. ಇದು ನಮ್ಮ ಜನಸಾಮಾನ್ಯರ ಮದುವೆಗಳಲ್ಲಿ ಆಗ್ತಕ್ಕಂಥ ಒಂದು ಸನ್ನಿವೇಶ. ಸೇಮ್ ಈ ದೇವರುಗಳ ವಿವಾಹ ಮಹೋತ್ಸವದಲ್ಲೂ ಸೇಮ್ ಹೀಗೆ ಆಗುತ್ತೆ. ಅಕ್ಕಪಕ್ಕದ ಒಂದು ಅತಿಥಿಗಳಾದಂಥ ದೇವರುಗಳನ್ನು ಆಮಂತ್ರಣ ಕೊಡಲಾಗುತ್ತೆ. ಅವರು ಗಡಿಯ ಭಾಗಕ್ಕೆ ಬಂದು, ಅಂದರೆ ನಮ್ಮೂರ ಅಕಸ್ಮಾತ್ ನಡೀತಾ ವಿವಾಹ ಮಹೋತ್ಸವ ನಡೀತಕ್ಕಂಥ ಆ ಊರಿನ ಗಡಿಯ ಭಾಗಕ್ಕೆ ಬಂದು ನಿಂತ್ಕೊತಾರೆ. ಈ ವಿವಾಹದ ಒಂದು ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥವ್ರು ಇರ್ತಾರಲ್ಲ, ಈಗ ಈ ದೇವರ ಮುತುವರ್ಜಿ, ವಿವಾಹ ಮಹೋತ್ಸವದ ಮುತುವರ್ಜಿಯನ್ನು ವಹಿಸಿರ್ತಕ್ಕಂಥದ್ದು ಪಕ್ಕದ ಊರಿನ ಒಂದು ಆಂಜನೇಯ ಸ್ವಾಮಿ ಮತ್ತೆ ರಾಮದೇವರುಗಳು ವಹಿಸಿರ್ತವೆ. ಅಂದರೆ ನಮ್ಮ ಮದುವೆಗಳೆಲ್ಲ ಇನ್ವಿಟೇಷನ್ ಕಾರ್ಡಲ್ಲಿ ಹಾಕ್ಸಿರ್ತೀವಿ ಗೊತ್ತಾಯ್ತಾ? ತಮ್ಮ ಸುಖಾಗಮನ ಬಯಸುವವರು, ಅಂದರೆ ಮದುವೆ ಮನೆಯವರನ್ನು ಹೊರತುಪಡಿಸ್ಬಿಟ್ಟು ಅತಿಥಿಗಳನ್ನು ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಅತಿಥಿ ಉಪಚಾರನ ಮಾಡಿಬಿಟ್ಟು ಬೀಳ್ಕೊಡುಗೆ ಮಾಡಲಿಕ್ಕೆ ಅಂತಲೇ ಕೆಲವು ಆಯ್ಕೆ ವ್ಯಕ್ತಿಗಳನ್ನು ಮಾಡಿರ್ತಾರಲ್ಲ, ಅದೇ ರೀತಿಯಾಗಿ ಈ ದೇವರುಗಳ ವಿವಾಹ ಮಹೋತ್ಸವವನ್ನು ನಡೆಸಲಿಕ್ಕೆ ಮತ್ತು ಈ ರೀತಿಯಾಗಿ ಎಲ್ಲ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಕೆಲವು ದೇವರುಗಳು ಬಂದಿರ್ತವೆ. ಅದೇ ರೀತಿಯಾಗಿ ಈ ಊರಿನ ದೇವಸ್ಥಾನದ ಈ ವಿವಾಹ ಮಹೋತ್ಸವವನ್ನು ನೋಡ್ಕೊಳ್ಳಿಕ್ಕೆ ಅಂತಲೇ ಪಕ್ಕದ ಗ್ರಾಮದ ಆಂಜನೇಯ ಸ್ವಾಮಿ ಬಂದಿರುತ್ತೆ, ಹಾಗೆ ರಾಮದೇವರುಗಳು ಬಂದಿರುತ್ತವೆ. ಬಂದಂಥ ಅತಿಥಿಗಳಿಗೆ ಸುಖಾಗಮನವನ್ನು ಕೋರ್ಬಿಟ್ಟು ಅವರನ್ನು ಒಂದು ನಿರ್ದಿಷ್ಟ ಜಾಗಕ್ಕೆ ಬಂದುಬಿಟ್ಟು ಕೂರಿಸ್ಬಿಟ್ಟು ಅವರಿಗೆ ಅತಿಥಿ ಸತ್ಕಾರ್ಯವನ್ನು ನೀಡಿ ಮತ್ತೆ ಬೀಳ್ಕೊಡುಗೆ ಕೊಡ್ತಕ್ಕಂಥದ್ದು ಈ ಎರಡೂ ದೇವರುಗಳ ಕಾರ್ಯ ಆಗಿರುತ್ತೆ. ಹಾಗಂತ ಬಂದಂಥ ಅತಿಥಿಗಳು ಸುಮ್ಮನೆ ಇರ್ತಾರ? ಈ ರಥದಲ್ಲಿ ಕುಳಿತಂಥ ಆ ದೇವರನ್ನು ನೋಡ್ಬಿಟ್ಟು ಆನಂದದಿಂದ ಕುಣಿದು ಕುಪ್ಪಳಿಸ್ಬಿಟ್ಟು ಆ ಊರಿನ ಗ್ರಾಮಸ್ಥರು ನೀಡ್ತಕ್ಕಂಥ ಪೂಜೆ, ಪುನಸ್ಕಾರ, ನೈವೇದ್ಯ ಮತ್ತೆ ಅತಿಥಿ ಸತ್ಕಾರ್ಯವನ್ನ ಸ್ವೀಕರಿಸ್ಬಿಟ್ಟು
ಖುಷಿಯಿಂದ ಮತ್ತೆ ತಮ್ಮ ತಮ್ಮ ಊರುಗಳಿಗೆ ಹಿಂತಿರುಗ್ತವೆ. ಹಾಗಂತ ನಾವು ನೀಡತಕ್ಕಂಥ ಅತಿಥಿ ಸತ್ಕಾರದಲ್ಲಿ ಚೂರು ಕುಂದುಕೊರತೆ ಉಂಟಾದರೂ ಸಹಿತ ಮನುಷ್ಯರಿಗೆ ಬರ್ತಕ್ಕಂಥ ಕೋಪದಂತೆ ಈ ದೇವರುಗಳಿಗೂ ಕೋಪ ಬರುತ್ತೆ. ಅವು ಸಹಿತ ನಾನು ಗಡಿಯನ್ನು ದಾಟಲ್ಲ ಅಂತ ಹೇಳ್ಬಿಟ್ಟು ಹಠ ಹಿಡಿದು ನಿಲ್ತವೆ. ನಂತರ ಈ ಉಸ್ತುವಾರಿಯನ್ನು ಹೊತ್ತಿರ್ತಕ್ಕಂಥ ದೇವರುಗಳು ಬಂದ್ಬಿಟ್ಟು ಅದರ ಮನವನ್ನು ಒಲಿಸ್ಬಿಟ್ಟು 3-4 ರೌಂಡ್ ಅದರ ಸುತ್ತರಿದ್ಬಿಟ್ಟು ನಂತರ ಆ ಗಡಿಯ ಒಳಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳಿರ್ತಾಗಲ್ಲ, ನಿಜಕ್ಕೂ ಒಂದು ಅದ್ಭುತವಾದಂಥ ಸನ್ನಿವೇಶಗಳು. ಈ ರೀತಿಯಾಗಿ ಹಲವಾರು ವಿಶೇಷ ಆಚರಣೆಗಳ ನಡುವೆ ನಡೀತಕ್ಕಂಥದ್ದೇ ಈ ನಾಗಸಮುದ್ರದ ಮಲ್ಲೇಶ್ವರ ಸ್ವಾಮಿಯ ರಥೋತ್ಸವ. ನೀವು ಈ ರೀತಿಯಾಗಿ ನಿಮ್ಮ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ ವಿಶೇಷ ಆಚರಣೆಗಳಲ್ಲಿ ಪಾಲ್ಗೊಳ್ಳಿ, ಒಂದು ವಿಭಿನ್ನವಾದಂಥ ಅನುಭವಗಳನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ಳಿ, ಅಥವಾ ನನ್ನ ಈ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ನಿಮಗೆ ನೀವು ಕೂತಿರ್ತಕ್ಕಂಥ ಜಾಗದಲ್ಲೇ ವಿಭಿನ್ನವಾದಂಥ ಒಂದು ಮಾಹಿತಿಯನ್ನು ನಾನು ನಿಮಗೆ ತಲುಪಿಸ್ತೀನಿ. ಧನ್ಯವಾದ.